ಸಿಂಹರಾಶಿಯವರಿಗೆ ನಾವು ನೋಡೋದಾದರೆ ಈ ವರ್ಷ ಇಷ್ಟು ದಿನಗಳ ಕಾಲ ಅಷ್ಟಮ ಶನಿ ಮತ್ತು ಗುರುಬಲ ಇತ್ತು. ಈಗ ಗುರುಬಲವೂ ಇಲ್ಲ, ಶನಿಯ ಬಲವೂ ಇಲ್ಲ. ಕುಟುಂಬದಲ್ಲಿ ಸಪ್ತಮಾಧಿಪತಿಯಾಗಿರುವಂತಹ ಶನಿ ಅಷ್ಟಮದಲ್ಲಿ ಸಂಚಾರ ಮಾಡ್ತಿರುವಂಥದ್ದು. ಅಷ್ಟಮ ಶನಿಯೇ ಅಷ್ಟ ಕಷ್ಟಗಳನ್ನು ಕೊಡುತ್ತೆ ಅಂತ, ಅನೇಕ ಥರದ ಕಷ್ಟ. ಅಷ್ಟೈಶ್ವರ್ಯ ಹೇಗೋ ಅಷ್ಟ ಕಷ್ಟಗಳು ಅಂತ. ಯಾವುದು ಅಷ್ಟೈಶ್ವರ್ಯ ಅಂದರೆ ನೋಡಿದ ತಕ್ಷಣ ಸಂತೋಷ ಆಗುವಂಥ ಹೆಂಡತಿ ಇರುವಂಥದ್ದು ಒಂದು ಐಶ್ವರ್ಯ. ನಮ್ಮ ಮಾತನ್ನು ಕೇಳುವಂತಹ ಮಕ್ಕಳಿರುವಂಥದ್ದು ಒಂದು ಐಶ್ವರ್ಯ. ಬದುಕಲಿಕ್ಕೆ ಬೇಕಾಗಿರುವಂತಹ, ನಿದ್ರೆ ಮಾಡಲಿಕ್ಕೆ ಬೇಕಾಗಿರುವಂತಹ ಒಳ್ಳೆಯ ಮನೆ ಇರುವಂಥದ್ದು ಒಂದು ಐಶ್ವರ್ಯ. ಮತ್ತು ಓಡಾಡಲಿಕ್ಕೆ ಒಳ್ಳೆ ವಾಹನ ಬೇಕಾಗಿರುವಂಥದ್ದು ಒಂದು ಐಶ್ವರ್ಯ. ಹಾಗೆ ತಿಂದ ಆಹಾರ ಜೀರ್ಣವಾಗಿ ಯಾವುದೇ ಕಾಯಿಲೆ ಇಲ್ಲದೆ ಇರುವಂತಹ ದೇಹ ಜೀವನ ಇರುವಂಥದ್ದು ಒಂದು ಐಶ್ವರ್ಯ. ಇದೆಲ್ಲವನ್ನ ಹಾಳು ಮಾಡುವಂಥದ್ದು ಅಷ್ಟ ಕಷ್ಟಗಳು ಅಂತ. ಹಾಗಾಗಿ ಕುಟುಂಬದಲ್ಲಿ ಗಂಡ ಹೆಂಡತಿಯರ ಮಧ್ಯೆ ಒಂದಷ್ಟು ಬಿರುಕುಗಳು, ಸಮಸ್ಯೆಗಳು ಉಂಟಾಗುವಂತಹ ಸಾಧ್ಯತೆ. ಅದರ ಜೊತೆಗೆ ದೇಹದಲ್ಲಿ ಅನಾರೋಗ್ಯ, ಜನ್ಮದಲ್ಲೇ ಕೇತು ಇರೋದ್ರಿಂದ ಕೇತು ತೋರಿಸುವಂಥದ್ದು ದೇಹದಲ್ಲಿ ಹೊಟ್ಟೆ ಭಾಗ ಮತ್ತು ಲಿವರ್ ಇತ್ಯಾದಿಗಳನ್ನು, ಸಂದುಗಳನ್ನು ಕೂಡ ತೋರಿಸ್ತಾನೆ, ಜಾಯಿಂಟ್ಸ್. ರಾಹುಕೇತುಗಳಿರುವಂಥದ್ದೆಲ್ಲ ಸಂದುಗಳಲ್ಲಿ ಅಂತ. ಹಾಗಾಗಿ ಜಾಯಿಂಟ್ಸಲ್ಲಿ ಸ್ವಲ್ಪ ಶನಿ 8ನೇ ಮನೆಯಲ್ಲಿದ್ದಾಗ, ಕೇತು ಜನ್ಮದಲ್ಲಿದ್ದಾಗ ಬಹುತೇಕ ಜಾಯಿಂಟ್ಸಲ್ಲಿ ಪೇಯ್ನ್ ಬರುವಂತಹ ಅಥವಾ ಜಾಯಿಂಟ್ಗಳಿಗೆ ಪೆಟ್ಟಾಗಿ ಬಿದ್ದು ಸಣ್ಣ ಪುಟ್ಟ ಏಟುಗಳಾಗುವಂತಹ ಸಾಧ್ಯತೆ. ಗುರುವಿನ ಬಲವೂ ಕೂಡ ಇರಲ್ಲ. ಆದ ಕಾರಣ ಸಿಂಹರಾಶಿಯವರಿಗೆ ಸಮಸ್ಯೆಗಳು ಅನ್ನುವಂಥದ್ದು ಬೇಕಾದಷ್ಟಿದೆ, ಅನಾರೋಗ್ಯಗಳು ಅಂತ. ಹೀಗೆ ಹೇಳಿದ ತಕ್ಷಣ ಹೆದರ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಯಾಕೆಂದರೆ ಇದು ಕೇವಲ ರಾಶಿ ಮೇಲೆ ಮಾತ್ರ ನಿರ್ಧಾರ ಆಗಿರುವಂಥದ್ದಲ್ಲ. ನಮ್ಮ ಜನ್ಮ ಕುಂಡಲಿಯೂ ಕೂಡ ಇದಕ್ಕೆ ಮುಖ್ಯ. ಜನ್ಮ ಕುಂಡಲಿಯಲ್ಲಿ ದಶಾಭುಕ್ತಿಗಳ ಪ್ರಕಾರ ಒಳ್ಳೆ ದಶೆಗಳಿತ್ತು ಅಂದರೆ ಇದರ ಕಷ್ಟಗಳು ಅಷ್ಟಾಗಿ ಬರಲ್ಲ.